ನಾನು ಗೋಲ್ಡನ್ ಸುರೇಶ್ ಫಿಲಮ್ಸು ಇದರಿಂದ ಮೊದಲನೇ ಫಿಲಮ್ಮು ಧರ್ಮಿಷ್ಠ ಫಿಲಮ್ ತೆಗೆದಿರೋದು. ಈ ಧರ್ಮಿಷ್ಠ ಫಿಲಮ್ಗೆ ಎಲ್ಲ ರಾಜ್ಕುಮಾರ್ ಅಂದರೆ ತುಂಬ ಅಭಿಮಾನಿಗಳು, ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ಆದರೆ ಅವ್ರನ್ನ ಯಾರೂ ಮರೆಯೋಕ್ಕೆ ಇಲ್ಲ. ಅದೇ ರೂಪದಲ್ಲಿ ಈ ಜೂನಿಯರ್ ರಾಜ್ಕುಮಾರ್ ಬಂದಿದ್ದಾರೆ. ಜೂನಿಯರ್ ರಾಜ್ಕುಮಾರ್ ನೋಡಿದ್ರೆ ನಮಗೆ ಭಾರಿ ಖುಷಿ ಆಗ್ತದೆ. ಅವ್ರು ನೋಡ್ತಾ ಇದ್ದರೆ ಹಳೆ ನೆನಪು ಬಂದ್ಬಿಡ್ತಿದೆ. ಅವ್ರು ಸಾಂಗ್ ಆಡೋದ್ರಲ್ಲಿ, ಮಟ್ಟದಲ್ಲಿ, ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಅದ್ಭುತವಾಗಿ ಆ್ಯಕ್ಟಿಂಗ್ಗಳು ಮಾಡ್ತಾರೆ. ಸೇಮು ರಾಜ್ಕುಮಾರ್ಗೆ ನೋಡಿದಂಗೆ ಆಗ್ತದೆ. ಅದೇನು ವರನೇನೋ ಗೊತ್ತಿಲ್ಲ, ರಾಜ್ಕುಮಾರೇ ಅವ್ರಿಗೊಂದು ವರ ಕೊಟ್ಟಿರ್ಬೋದೇನೋ. ಅಷ್ಟು ಜನಕ್ಕೂ ತುಂಬ ಖುಷಿ ಆಗ್ತಿದೆ. ತುಂಬ ಎಲ್ಲ ಕಡೆ ಗುರುತಿಸ್ಕೊಂಡ್ಬಿಟ್ಟಿದ್ದಾರೆ ರಾಜ್ಕುಮಾರ್ ಅಂತ. ಆವಾಗ ನನಗೆ ಮನ್ಸಿಗೆ ಬರ್ತು, ನಾವು ಯಾಕೆ ಅವ್ರಿಗೆ ಹಾಕಿ ನಾವು ಒಂದು ಫಿಲಮ್ ತೆಗಿಬಾರ್ದು ಅಂದ್ಬಿಟ್ಟು ನನ್ನ ಬ್ಯಾನರಿಂದ ಮೊದಲನೇ ಫಿಲಮ್ಮು ಅವ್ರಿಗೆ ಹಾಕ್ಕೊಂಡು ಫಿಲಮ್ ತೆಗೆದಿದ್ದೀನಿ. ತುಂಬ ರಾಜ್ಕುಮಾರ್ ಅಭಿಮಾನಿಗಳು ತುಂಬ ಜನ ಖುಷಿಪಟ್ಟಿದ್ದಾರೆ. ಇಲ್ಲ ನಾವು ನೋಡಬೇಕು, ಫಿಲಮು ನೋಡಬೇಕು ಅಂತ ತುಂಬ ಎಲ್ಲ ಕಡೆಯೂ ಪ್ರಚಾರ ಆಗಿದೆ. ಇಡೀ ಕರ್ನಾಟಕದಲ್ಲೇ ಪ್ರಚಾರ ಆಗಿದೆ. ಅದು ನನಗೆ ತುಂಬ ಹೆಮ್ಮೆ ಅನಿಸ್ತಿದೆ. ಯಾಕೆಂದರೆ ಅವ್ರನ್ನ ಹಾಕ್ಕೊಂಡು ಅವರು ಹೊರ ಕೊಟ್ಟಿರೋದನ್ನು ನಾನು ಹಾಕ್ಕೊಂಡು ಫಿಲಮ್ ತೆಗ್ದಿದ್ದೀನಿ ಅಂದರೆ ನನಗೆ ತುಂಬ ಖುಷಿಯಾಗಿದೆ. ಅದರಲ್ಲಂತೂ ಎಲ್ಲ ಕಡೆ ಪ್ರಚಾರ, ಎಲ್ಲ ಸಂಘಟನೆಯವರು ಇವರು ಎಲ್ಲ ಪ್ರಚಾರ ಮಾಡಿದ್ದಾರೆ. ತುಂಬ ಕಡೆ ಪ್ರಚಾರ ಆಗ್ತಾಯಿದೆ. ಇವತ್ತು ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ನಮ್ಮ ಗೌರವ ಅಧ್ಯಕ್ಷರು ರವಿ ಪ್ರಕಾಶ್ ಅವರು ಒಂದೆಲ್ಲ ಮಾತಾಡಿದ್ರು. ನನಗೆ ಇನ್ನೂ ತುಂಬ ಖುಷಿ ಆಗ್ತಾಯಿದೆ. ಎಲ್ಲರೂ ದಯವಿಟ್ಟು ಬಂದು ಥಿಯೇಟ್ರಿಗೆ ಬಂದು ನೋಡಿ. ಯಾಕಂದರೆ ಥಿಯೇಟ್ರುಗಳು ಯಾರೂ ಬರ್ತಾಯಿಲ್ಲ. ನೆಕ್ಸ್ಟು ಫಿಲಮ್ಗಳು ತೆಗೆಯೋಕ್ಕೆ ಆಗ್ತಾಯಿಲ್ಲ, ಯಾರೂ ಬರ್ತಾಯಿಲ್ಲ ಮಾಡ್ತಾರೆ ಅಂತ ಭಯ ಆಗ್ತಾಯಿದೆ. ದಯವಿಟ್ಟು ಆ ಥರ ಅವಕಾಶಗಳು ನಮ್ಮೊಳಗೆ ಕೊಡಬೇಡಿ. ನಮಗೆ ಹುಮ್ಮಸ್ ಕೊಟ್ಟರೆ ನಾವು ನೆಕ್ಸ್ಟ್ ಫಿಲಮ್ಗಳು ನಾವು ತೆಗಿಬೋದು. ಅದಕ್ಕೆ ಎಲ್ಲ ನಿಮ್ಮ ಕೋಟ್ಯಾಂತರ ಜನದಲ್ಲಿ ಇದೆ. ನೀವೇ ನಮಗೆ ಕಾಪಾಡಬೇಕು. ನೀವೆಲ್ಲ ಕಾಪಾಡಿದ್ರೆ ನಮ್ಗೆ ಇನ್ನೂ ಹುಮ್ಮಸ್ ಬರ್ತದೆ. ಇನ್ನೂ ಒಳ್ಳೊಳ್ಳೆ ಫಿಲಮ್ಗಳು ತೆಗಿಬೋದು, ಮಾಡ್ಬೋದು. ಅದಕ್ಕೆ 20ನೇ ತಾರೀಕಲ್ಲಿ ಒಂದು ಶುಕ್ರವಾರ, ಒಳ್ಳೆಯ ದಿನ ಶುಕ್ರವಾರ, ಧರ್ಮಿಷ್ಠ ಫಿಲಮು ಎಲ್ಲ ಥಿಯೇಟ್ರಿಗೆ ಬರ್ತಾ ಇದೆ. ದಯವಿಟ್ಟು ಬಂದು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾನು ಕೇಳ್ಕೊತೀನಿ. ಅದು ಒಳ್ಳೆ ಶುಕ್ರವಾರ, ಚಾಮುಂಡೇಶ್ವರಿ ಆಶೀರ್ವಾದ ನಮ್ಮೆಲ್ಲರಿಗೂ ಇರಲಿ ಅಂತ ನಾನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಈಗ ರಾಜ್ಕುಮಾರ್ ಅಂತಂದರೆ ನಾನಾ ಧರ್ಮದಲ್ಲಿ ಮತ್ತು ಸಾಕಷ್ಟು ಒಂದು ಒಳ್ಳೆ ಕೆಲಸಗಳಲ್ಲಿ ಭಾಗಿಯಾಗ್ತೀವಿ. ಸೊ ಆ ವಿಚಾರವಾಗಿ ಏನಾದ್ರು ಧರ್ಮಿಷ್ಠ ಅನ್ನೋ ಟೈಟ್ಲಿಗೆ ಅದು ಇದಾಗುತ್ತೆ ಅಂತ ಏನಾದ್ರು ಟೈಟ್ಲ್ ಆಯ್ಕೆ ಮಾಡಿಕೊಂಡು ರಾಜ್ಕುಮಾರ್ ಯಾವ ಥರ ಅವರು ಒಂದು ಅಭಿನಯ ನಡೆಸ್ತಾ ಇರೋ ಒಂದು ಒಳ್ಳೆಯ ರೀತಿಯದು ಅದೇ ರೀತಿಯಲ್ಲಿ ಇವ್ರನ್ನು ಮಾಡ್ಕೊಂಡು ಬಂದಿದ್ದಾರೆ. ನಾನು ಅದರಲ್ಲಿ ಒಂದು ಆ್ಯಕ್ಟಿಂಗ್ ಮಾಡಿದ್ದೀನಿ. ನಾನು 5ನೇ ಫಿಲಮ್ ಇದು. ನಾನು ಎಲ್ಲಾದರೂ ಒಂದು ನಟನೆಗಳು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದು 5ನೇ ಫಿಲಮಲ್ಲಿ ನಾನು ಸಣ್ಣದಾಗಿ ನಾನು ಒಂದು ಆ್ಯಕ್ಟಿಂಗ್ ಮಾಡಿದ್ದೀನಿ. ಧರ್ಮಿಷ್ಠ ಅಂತ ಏನಕ್ಕೆ ಇಡಬೇಕು ಅನಿಸ್ತದೆ? ಧರ್ಮಿಷ್ಠ ಅಂತಲೇ ಸಿನಿಮಾ ನೇಮ್ನ ಏನಕ್ಕೆ ಧರ್ಮಿಷ್ಠ ಕತೆ ಆಧಾರದ ಮೇಲೆ ನಾವು ಅದು ಇದು ಮಾಡಿದ್ವಿ. ಚೆನ್ನಾಗಿ ಬಂದಿದೆ, ಒಳ್ಳೆ ಕತೆ, ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಕತೆ. ಇಲ್ಲ, ಈ ಹಿಂದೆ ಸಿನಿಮಾಗಳು ಬರ್ತಿದ್ದವು. ಯಾಕಂದರೆ ಎಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಜೀವನದ ಕಷ್ಟ ಸುಖ ನೋವು ದುಃಖಗಳನ್ನ ಅರ್ಥ ಮಾಡ್ಕೊಳ್ತಾರೆ. ಸೊ ಇತ್ತೀಚೆಗೆ ಸಿನಿಮಾಗಳು ಬೇರೆ ತುಂಬ ಧರ್ಮಿಷ್ಠ ಅನ್ನೋದು ಫಿಲಮ್ ಹೆಸರು ಕೇಳೋಕ್ಕೆ ಎಲ್ಲ ಖುಷಿ ಪಡ್ತಾರೆ. ಎಲ್ಲರೂ ಜೈಮಾಲ ಅವರು ತುಂಬ ಖುಷಿ ಪಟ್ಟರು. ಅವರು 2-3 ಸಲ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಶಿವರಾಜ್ ಕುಮಾರನ್ನು ಚೆನ್ನಾಗಿ ಅದ್ರ ಬಗ್ಗೆ ಮಾತಾಡಿದ್ರು. ಕನ್ನಡ ಚಿತ್ರರಂಗದ ಬಗ್ಗೆ ಏನು ಹೇಳ್ತೀರಾ? ಕನ್ನಡ ಚಿತ್ರರಂಗದ ಬಗ್ಗೆ ಅಂದರೆ ತುಂಬ ಖುಷಿ ಆಗ್ತಿದೆ. ಫಿಲಮ್ಗಳು ತುಂಬ ಜನ ತೆಗಿತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಆದರೆ ಜನಗಳು ಹೋಗಿ ನೋಡ್ತಾ ಇಲ್ಲ. ಅದೇ ಸ್ವಲ್ಪ ಜನಕ್ಕೆ ಭಯ ಆಗ್ತಿದೆ. ಎಲ್ಲರೂ ಹೋಗಿ ಜನ ನೋಡಿದ್ರೆ ಎಲ್ಲರಿಗೂ ಒಂದು ಹುಮ್ಮಸ್ ಬರ್ತದೆ. ಅದು ನಾವು ಇನ್ನೂ ತೆಗಿಬೇಕು, ಮಾಡಬೇಕು, ಇನ್ನೂ ಒಳ್ಳೊಳ್ಳೆ ಸ್ಟೋರಿಗಳು ಮಾಡಬೇಕು ಅನ್ನೋದು ಒಂದು ಹುಮ್ಮಸ್ ಬರ್ತದೆ. ಏನಂದರೆ ಎಲ್ಲರೂ ಸ್ವಲ್ಪ ಈ ಮುಂದಕ್ಕಾದ್ರೂ ಜನಗಳು ಬಂದು ಥಿಯೇಟ್ರಿಗೆ ಬಂದು ನೋಡಿದ್ರೆ ದುಡ್ಡು ಹಾಕಿರೋರ್ಗು ಒಂದು ಸ್ವಲ್ಪ ಧೈರ್ಯ ಸಿಗ್ತದೆ. ಈಗ 20ನೇ ತಾರೀಕು ರಿಲೀಸ್ ಕಾಣ್ತಾ ಇದೆ. ಸುಮಾರು ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ? ಈಗ ತುಂಬ ಒಂದು ಸುಮಾರು ಥಿಯೇಟ್ರುಗಳಿಗಿದೆ. ಇವಾಗ ನಾಳೆ ಮಾಲ್ಗೆಲ್ಲ ಸ್ವಲ್ಪ ಯಾವುದು ಎಲ್ಲ ಗೊತ್ತಾಗ್ತದೆ. ನಾಳೆ ಫೈನಲ್ ಆಗಿ ಬರೋಂಥ ಆಡಿಯನ್ಸ್ಗೆ ಕರ್ನಾಟಕ ರಾಜ್ಯದಲ್ಲೇ ಸುಮಾರು ಇದು ಮಾಡಿದ್ದಾರೆ. ಪ್ರೇಕ್ಷಕರಿಗೆ ಒಂದು ಒಳ್ಳೆ ಮೆಸೇಜ್ ಕೊಡೋಂಥದ್ದು ಏನಿದೆ ಅಂತ ಸಿನಿಮಾದಲ್ಲಿ? ಅವರ ರಾಜ್ಕುಮಾರ್ ಸವಿನೆನಪಲ್ಲಿ ಒಂದು ಚೆನ್ನಾಗಿ ಮಾಹಿತಿ ಚೆನ್ನಾಗಿ ಕೊಟ್ಟಿದ್ದೀವಿ. ಅಂದರೆ ರಾಜ್ಕುಮಾರ್ ಅಭಿಮಾನಿಗಳಿಗೆ ತುಂಬ ಇಷ್ಟ ಆಗುವಂಥ ಸಿನಿಮಾ. ಓಕೆ, ಓವರಾಲ್ ಆಗಿ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಎಲ್ಲರೂ ಈ ಫಿಲಮ್ ನೋಡಿದ್ರೆ ನಮಗೊಂದು ಖುಷಿ ಆಗ್ತದೆ. ಜೂನಿಯರ್ ರಾಜ್ಕುಮಾರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರು ನೋಡಿದ್ರೆ ನೀವುಗಳೇ ಅಂತೀರ, ರಾಜ್ಕುಮಾರ್ ನೋಡ್ದಂಗೆ ಆಗ್ತಿದೆ ಅಂತ. ಅದು ಎಲ್ಲರ ಮನಸ್ಸಿಗೂ ಬಂದ್ಬಿಟ್ಟೈತೆ. ಮನಸ್ಸಲ್ಲಿ ಬರೋಕ್ಕಿಂತ ಮುಂಚೆ ಅಲ್ಲಿ ಥಿಯೇಟ್ರಿಗೆ ಬಂದು ನೋಡಿದಾಗ ಇನ್ನೂ ಎಲ್ಲರೂ ಖುಷಿ ಪಡ್ತಾರೆ. ಈಗಲೇ ತುಂಬ ಖುಷಿ ಪಡ್ತಾ ಇದ್ದಾರೆ. ಅವ್ರ ಫೋಟೋಸ್ಗಳು, ಅವ್ರ ಆ್ಯಕ್ಟಿಂಗ್, ಅವ್ರ ಸ್ಟೈಲು, ಅವ್ರು ನಿಂತ್ಕೊಳ್ಳೋದು, ಅವ್ರ ಮಾತು ಕತೆ ಸೇಮ್ ರಾಜ್ಕುಮಾರ್ ನೋಡ್ದಂಗೆ ಆಗಿದೆ. ಅದರಲ್ಲಂತೂ ತುಂಬ ಚೆನ್ನಾಗಿ ಸೇಮ್ ರಾಜ್ಕುಮಾರ್ ಏನು ಅಭಿನಯ ನಡೆಸ್ತಾರೆ ಅದೇ ರೀತಿ ಬಂದಿದೆ. ಸರ್, ಫಸ್ಟ್ ಮೂವಿಗೆ ನೀವು ಸಪೋರ್ಟ್ ಮಾಡ್ತಿದ್ದೀರಾ, ಹೇಗೆ ಅನಿಸ್ತದೆ ಸರ್ ಅವ್ರ ಜೊತೆಗಿರೋದು? ಇಲ್ಲ, ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಮೂವಿಗಳು ನಾವು ಮುಂಚೆಲ್ಲ ಬೇರೆ ಬೇರೆ ಮೂವಿಗಳಿಗೆ ನಾನು ಮಾಡಿದ್ದೀನಿ. ಒಂದು 5-6 ಮೂವಿಗಳಿಗೆ ಮಾಡಿದ್ದೀನಿ. ನನ್ನದೇ ಆದಂಥ ಓನ್ ಮೂವಿ ಇದು.
ನನಗೆ ಎಲ್ಲದರಲ್ಲೂ ಖುಷಿ ಕಾಣಿಸ್ತು, ಯಾವುದ್ರಲ್ಲೂ ನನಗೆ ಬೇಜಾರಾಗಿಲ್ಲ. ಎಲ್ಲ ನನ್ನ ಜನಸಂಪರ್ಕಗಳು, ಎಲ್ಲ ನಮ್ಮ ಕಲಾವಿದರುಗಳು ನಮ್ಮ ಫಿಲಮಲ್ಲಿ ಯಾರು ಮಾಡಿದ್ದಾರೆ ಅವರೆಲ್ಲ ನನಗೆ ತುಂಬ ಖುಷಿಯಾಗಿ ಅವರೊಂದು ಆ್ಯಕ್ಟಿಂಗ್ ಮಾಡಿ ಹೋಗಿದ್ದಾರೆ. ನಮ್ಮ ಕುಸಾಮಿ ಅವರು, ಅವರೇ ಡೈರೆಕ್ಟ್ರು. ಆ ಕುಸಾಮಿ ಅವರು ಇದು 5ನೇ ಫಿಲಮು ಡೈರೆಕ್ಟ್ರು. ಅವರು ತುಂಬ ಚೆನ್ನಾಗಿ ಕಥೆ ಎಲ್ಲ ಚೆನ್ನಾಗಿ ಬರೆದಿದ್ದಾರೆ. ಅವರು ಒಳ್ಳೆ ನಮಗೆ ತುಂಬ ಚೆನ್ನಾಗಿ ಅವರು ನಮಗೆ ಎಲ್ಲ ಹೇಳಿ ಮಟ್ಟಿ ಅವರು ಇಲ್ಲಿವರೆಗೂ ಚೆನ್ನಾಗಿ ತಂದಿದ್ದಾರೆ. ಈಗ ಚಿತ್ರೀಕರಣ ಎಲ್ಲ ಯಾವ್ಯಾವ ಭಾಗದಲ್ಲಿ ಮಾಡಿದ್ರಿ ಅಂತ? ಅದು ಆದಷ್ಟೆಲ್ಲ ಶ್ರೀರಂಗಪಟ್ಟಣ ಆ ಸೈಡೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಸ್ವಲ್ಪ ಹಳೇದಿನೇ ಸ್ವಲ್ಪ ಎಲ್ಲರಿಗೂ ಜನಕ್ಕೆ ಒಂದು ಒಳ್ಳೆಯದೊಂದು ಮಾಹಿತಿ ಕೊಟ್ಟಿದ್ದೀನಿ. ಸರ್, ರಾಜ್ಕುಮಾರ್ ಕುಟುಂಬ ಏನಾರು ಭೇಟಿ ಮಾಡಿದ್ರೆ ಮಾಡಿದ್ದರು. ಶಿವರಾಜ್ ಕುಮಾರ್ಗೆ ಭೇಟಿ ಮಾಡಿದ್ದರು. ಅವರು ತುಂಬ ಖುಷಿಪಟ್ಟರು. ಅವ್ರಿಗೆ ಭೇಟಿ ಮಾಡಿದ್ವಿ. ತುಂಬ ಜನಗಳಿಗೆ ಎಲ್ಲ ಒಳ್ಳೊಳ್ಳೆಯವ್ರಿಗೆ ಭೇಟಿ ಮಾಡಿದ್ವಿ. ಅಲ್ಲ, ರೆಸ್ಪಾನ್ಸ್